ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. Shall we have some coffee? Yeah. ಕ್ಯಾಬಿನ್ ಗಾರ್ಡ್ ಕಾಫಿ ಕಳಿಸಿ. ಇದು ನೋಡಿ, ಈ ಡಿಸೈನ್ಸ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ಹೊಸ ಡಿಸೈನ್ಸ್ ಮಾಡಬಹುದಾ? ನೋ ಚಿರಾಗ್, ಐ ಡೋಂಟ್ ಥಿಂಕ್ ಇಟ್ಸ್ ಅ ಗುಡ್ ಐಡಿಯಾ. ಇದಕ್ಕಿಂತ ಬೆಟರ್ ಡಿಸೈನ್ಸ್ ನಾವೇ ಮಾಡ್ಬೋದು. ಸಿ, ನಾವಿದನ್ನ ಇನ್ಸ್ಪಿರೇಷನ್ ಅಂತ ಅನ್ಕೋತೀವಿ, ಆದರೆ ಜನರು ಇದನ್ನ ಕಾಪಿ ಅಂತ ಅನ್ಕೋತಾರೆ. ಜಸ್ಟ್ ಗಿವ್ ಮಿ ಸಮ್ ಟೈಮ್, ಐ ಕಮ್ ಅಪ್ ವಿತ್ ಸಮಥಿಂಗ್. ಏನಾದರೂ ಹೇಳೋದಿತ್ತಾ? ನಥಿಂಗ್. ನಿಮ್ಮ ವರ್ಕ್ ಕಮಿಟ್ಮೆಂಟ್ ನಂಗೆ ಇಷ್ಟ ಆಯಿತು. ಥ್ಯಾಂಕ್ಸ್. ಸರ್, ಕಾಫಿ. ದಿಶಾ ಪ್ಲೀಸ್. ಮೇಡಮ್, ಅದು ಬೇಡ. ಯಾಕೆ? ಇದರಲ್ಲಿ ಏನಾದರೂ ಸ್ಪೆಷಲ್ ಇಂಗ್ರೀಡಿಯೆಂಟ್ ಇದೆಯಾ? ಅದು ಸರ್ಗೆ ಅಂತ ಸಕ್ಕರೆ ಕಡಿಮೆ ಹಾಕಿದ್ದೆ. ಓಕೆ. ಈ ಕಾಫಿನ ನಾನೇ ಕುಡಿಲಿ ಅನ್ನೋ ಕಾರಣಕ್ಕೆ ನಮ್ಮ ಅಕ್ಕ ಇದರಲ್ಲಿ ಇಷ್ಟೊಂದು ಉಪ್ಪು ಹಾಕಿದ್ದಾರೆ ಅನಿಸುತ್ತೆ. ಆದರೆ ಈ ವಿಷಯನ ನಾನು ಚಿರು ಅವ್ರಿಗೆ ಹೇಳಿದ್ರೆ ಅವ್ರು ಗ್ಯಾರಂಟಿ ಅಕ್ಕನ ಬೈತಾರೆ. ಯಾವುದಕ್ಕೂ ಏನೂ ಆಗಿಲ್ಲ ಅನ್ನೋ ಥರ ಇರಬೇಕು. ಅರೆ, ಏನಿದು ವಿಚಿತ್ರ? ಏನು ರಿಯಾಕ್ಟೇ ಮಾಡ್ತಾ ಇಲ್ವಲ್ಲ? ಏನಾದರೂ ಕಾಫಿ ಕಪ್ಸ್ ಎಕ್ಸ್ಚೇಂಜ್ ಆಯ್ತಾ? ಕಾಫಿ ಚೆನ್ನಾಗಿದೆಲ್ಲ? ಈ ದಿಶಾ ಆಟಕ್ಕೆ ಬ್ರೇಕ್ ಹಾಕಿ ಆದಷ್ಟು ಚಿರು ಮನಸ್ಸಲ್ಲಿ ನಾನು ಒಳ್ಳೆಯವಳು ಅನ್ಸ್ಕೋಬೇಕು ಅನ್ನೋ ನನ್ನ ಈ ಮೊದಲನೇ ಪ್ಲ್ಯಾನ್ ಸಕ್ಸಸ್ ಆಯಿತು. ಇದಿನ್ನೂ ಆರಂಭ ಅಷ್ಟೆ. ಹೋಗ್ತಾ ಹೋಗ್ತಾ ಚಿರು ಮತ್ತೆ ನನ್ನ ಇಷ್ಟಪಡಬೇಕು. ಹಾಗೆ ಮಾಡ್ತೀನಿ. ಕಾಫಿ ಕೊಟ್ಟಾಯ್ತಲ್ಲ, ಹೊರಡಿ. ಆಫೀಸ್ನಲ್ಲಿ ನಿನ್ನ ಬಗ್ಗೆ ಇಷ್ಟೊಂದೆಲ್ಲ ನೆಗೆಟಿವ್ ಇದ್ರೂ ನಿನ್ನ ಕೆಟ್ಟ ಬುದ್ಧಿ ನೀನು ಬಿಟ್ಟಿಲ್ಲ ಅಲ್ವಾ? ಎಲ್ಲರೂ ರೆಡಿನಾ? ಇಲ್ಲಿ ಕೆಲವು ರೂಲ್ಸ್ ಇದೆ ಆರ್ಯ, ಸರಿಯಾಗಿ ಕೇಳಿಸ್ಕೊ. ಡೈರೆಕ್ಟ್ ವಾಲ್ಗೆ ಬಿದ್ರೆ ಔಟು. ಈ ಕಡೆ ಅಲ್ಲಿ ಹೋದ್ರೆ 4, ಸ್ಟ್ರೈಟ್ ಹೋದ್ರೆ 4, ಆ ಕಡೆ ಹೋದ್ರೆ ಔಟು. ಮಿಕ್ಕಿದೆಲ್ಲ ಗೊತ್ತಾಯ್ತಲ್ಲ? ದೀಪ ಹಾಕಪ್ಪ. ಹಂಗೇನಿಲ್ಲ, ಕ್ಯಾಚ್. ನಾನು ಒಪ್ಪಲ್ಲ, ನಾನು ಔಟ್ ಇಲ್ಲ. ನಾನು ಒಪ್ಪಲ್ಲ. ಅರೇನ್ ಮೋಸ ಬೇಡ. ಅವ್ರ ಟೀಮ್ ಅಲ್ಲೇ ಇಲ್ಲ ಅಂದ್ರೆ ನಾನು ಫಸ್ಟ್ ಇಂದ ಬೆಟ್ಟಿಂಗ್ ಆಡ್ತೀನಿ. ಬೇಕಿದ್ರೆ ಇವಾಗ ಜಾಯ್ನ್ ಆಗ್ಲಿ. ಆಯ್ತು, ನಾನು ಟೀಮ್ ಜಾಯ್ನ್ ಆಗ್ತೀನಿ. ಈಗ ಯಾರು ಟೀಮ್ ಜಾಯ್ನ್ ಆಗ್ಬೇಕು? ಹಸ್ಬೆಂಡು ಟೀಮ್ ಎಲ್ಲ ಇಲ್ಲ, ಸುಮ್ನೆ ಆಡ್ಬೇಕು. ಅಲ್ಲಿ ನಿಂತ್ಕೊಂಡು ಫೀಲ್ಡಿಂಗ್ ಮಾಡಿ. ಬಾಲ್ ಕೊಡಿ. ಇದು ಯಾವ ಥರ ಆಟ? ಅಯ್ಯೋ, ಇದನ್ ಮನೆ ಅನ್ಕೊಂಡಿದ್ರೆ ಮಾರ್ಕೆಟ್ ಅನ್ಕೊಂಡಿದ್ರೆ ಇಷ್ಟು ಜನ ಕೇಳಿಸಿದಿರಲ್ಲ ಏನೇ ಸುಕ್ಕು? ರೀ, ನೀವು ಇಲ್ಲೇ ಇದ್ದೀರಾ? ಸುಂದರವಾಗಿರೋ ಈ ನನ್ನ ಮುಖನ ಈ ಕನ್ನಡಿಯಲ್ಲಿ ನೋಡಿಕೊಂಡ್ರೆ ಇನ್ನೂ ಸುಂದರವಾಗಿ ಕಾಣಿಸ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ
ನನ್ನನ್ನು ಹೀಗೆ ನೋಡ್ಕೊಳ್ಳೋದೆ ನನ್ನ ಮನಸ್ಸಿಗೆ ತುಂಬ ಸಮಾಧಾನ. ಛೇ, ಇದೇನ್ ಮನೆನಾ ಸಂತೆನಾ? ಏನಾಯ್ತು? ಈ ಮನೆಯಲ್ಲಿ ಬೆಳಿಗ್ಗೆಯಿಂದ ಮಾಡೋಕೆ ಯಾರಿಗೂ ಕೆಲಸ ಇಲ್ಲ ಅನ್ಸುತ್ತೆ. ಅದಕ್ಕೆ ಹೊರಗಡೆ ಆ ಹುಡ್ಗನ್ ಜೊತೆ ಕ್ರಿಕೆಟ್ ಆಡ್ತಿದ್ದಾರೆ. ಹುಡ್ಗ ಯಾವ ಗಳಿಗೆಲ್ ಕಾಲಿಟ್ಟು ನೆಮ್ಮದಿನೇ ಇಲ್ದಂಗ ಆಗೋಯ್ತು. ನಿನ್ನಂತೂ ನೋಡಕ್ಕೆ ಆಗ್ತಿಲ್ಲಮ್ಮ. ನಿನ್ ಮುಖದಲ್ಲಿ ಒಂಚೂರು ಖುಷಿನೇ ಇಲ್ಲ. ಗುಡ್ ಮಾರ್ನಿಂಗ್. ಇವಳೇನು ನನಗಿಂತಲೂ ಬ್ಯೂಟಿ ಆಗಿದ್ದಾಳ? ಆದರೂ ಫೇಮಸ್ ಮಾಡೆಲ್ ಅಂತೆ. ಎಲ್ಲರೂ ವಿಶ್ ಮಾಡ್ತಾರೆ ಅಂತ ನಾನು ಯಾಕೆ ಮಾಡಲಿ? ರೂಪಾ, ಒಂದು ನಿಮಿಷ. ಇಫ್ ಯು ಡೋಂಟ್ ಮೈಂಡ್, ನಮ್ಮಿಬ್ರಿಗೋಸ್ಕರ 2 ಕ್ಯಾಪುಚಿನೋ ತಗೊಂಡು ಬರ್ತೀರಾ? ನಾನು ಹೊಸ ಡಿಸೈನ್ಸ್ ರೆಡಿ ಮಾಡಿದ್ದೀನಿ, ನಿಮಗೂ ತೋರಿಸ್ತೀನಿ. ನಿಮ್ಮ ಒಪಿನಿಯನ್ ತಿಳ್ಕೊಳಂಗಾಗುತ್ತೆ. ಎಕ್ಸ್ಕ್ಯೂಸ್ ಮೀ, ನಿಮಗೆ ಕಾಫಿ ತಂದ್ಕೊಡೋದಕ್ಕೆ ನಾನೇನು ಪ್ಯಾಂಟ್ರಿ ಕೆಲ್ಸದೋಳಲ್ಲ. ಅಲ್ಲ ರೂಪಾ, ಇಷ್ಟಕ್ಕೆ ಯಾಕೆ ಕೋಪ ಮಾಡ್ಕೋತಿದ್ದೀರಾ? ನಾನು ಅನ್ಕೊಂಡೆ 2 ಕಪ್ ಕಾಫಿ ಕುಡಿದು ಡಿಸ್ಕಸ್ ಮಾಡೋಣ ಅಂತ. ನೀವು ಸೌಂದರ್ಯ ಅವ್ರಿಗೆ ಕಾಫಿ ತರ್ತಾ ಇರ್ತೀರಾ ಅಲ್ವಾ? ನಾನು ಇಲ್ಲಿ ಕೆಲ್ಸಕ್ಕಿರೋದು ಎಲ್ರಿಗೂ ಕಾಫಿ ಸರ್ವ್ ಮಾಡೋದಕ್ಕಲ್ಲ. ಸೌಂದರ್ಯ ಮ್ಯಾಮ್ ಏನು ಹೇಳ್ತಾರೋ ನಾನು ಅದನ್ನ ಮಾಡ್ತೀನಿ ಅಷ್ಟೇ. ನೋಡಿ ರೂಪಾ, ಇಲ್ಲಿ ಎಲ್ಲರೂ ಕೆಲಸ ಮಾಡಕ್ಕೆ ಬಂದಿರೋದು. ನಮಗ್ ಸಿಕ್ಕೋದನ್ನ ನಾವು ಮಾಡ್ತಿದೀವಿ, ನಿಮಗೆ ಸಿಕ್ಕೋದನ್ನ ನೀವು ಮಾಡಬೇಕು. ಕೆಲ್ಸದಲ್ಲಿ ಮೇಲು ಕೀಳು ಅನ್ನೋ ಭಾವನೆ ಇಟ್ಕೋಬಾರ್ದು. ಕೆಲಸ ಚೆನ್ನಾಗಿ ಮಾಡಬೇಕು. ನಾನು ಯಾವತ್ತೂ ನಿಮ್ಮನ್ನ ಕಾಫಿ ಸರ್ವ್ ಮಾಡೋರ್ ಥರ ನೋಡಿಲ್ಲ, ಅದು ನಿಮಗೂ ಗೊತ್ತಲ್ವಾ? ನಿಮ್ಗೆ ತೊಂದರೆ ಆದಾಗೆಲ್ಲ ಎಷ್ಟು ಸಪೋರ್ಟ್ ಮಾಡಿದ್ದೀನಿ. ಸಪೋರ್ಟ್ ಮಾಡಿದೀರಾ ಅಂದಿದ್ ಮಾತ್ರಕ್ಕೆ ನೀವು ನನ್ನಿಂದ ಏನ್ ಕೆಲಸ ಬೇಕಾದ್ರೂ ಮಾಡಿಸ್ಕೋಬಹುದು ಅಂತ ಅನ್ಕೋಬೇಡಿ. ಅಷ್ಟಕ್ಕೂ ನನಗೆ ಈ ಕೆಪಾಚಿನೋ ಎಲ್ಲ ಮಾಡಕ್ ಬರಲ್ಲ. ಅದು ನನ್ನ ಕೆಲಸನೂ ಅಲ್ಲ. ಏನೋ ನನ್ನ ಪ್ರೊಫೆಷನ್ನೇ ಬೇರೆ ಇತ್ತು. ನನ್ನ ಟೈಮ್ ಸರಿ ಇಲ್ಲ ಅನ್ನೋ ಮಾತ್ರಕ್ಕೆ ಇಲ್ಲಿಗೆ ಬಂದಿದ್ದೀನಿ ಅಷ್ಟೆ. ನೋಡಿ, ನಿಮ್ದು ಟೈಮ್ ಬರುತ್ತೆ, ಆದ್ರೆ ಸದ್ಯಕ್ಕೆ ಸಿಕ್ಕಿರೋ ಕೆಲಸನ ಚೆನ್ನಾಗಿ ಮಾಡಿ. ಕೈ ಕಟ್ಕೊಂಡು ಯಾವತ್ತೂ ಕೂರಬಾರ್ದು. ಬಂದಿರೋ ಕೆಲಸನ ಚೆನ್ನಾಗಿ ಮಾಡಿದ್ರೆ ನೀವು ಬೆಳೀತೀರಾ. ಕಾಫಿ ಮಾಡೋದು ತುಂಬಾ ಸಿಂಪಲ್, ಅದನ್ನ ಮಾಡೋಕ್ಕೆ ಮನ್ಸು ಮಾಡ್ಬೇಕು ಅಷ್ಟೇ.